ಬೇಗ ಬೇಗನೆ ಮೆಲ್ಲ ಮೆಲ್ಲನೆ, ಬೇಗ ಬೇಗನೆ ಮುಂದುವರಿಯಲು ನೀವು ಮೆಲ್ಲ ಮೆಲ್ಲನೆ ನಡೆಯಬೇಕು. ಇದೆಂಥ ವಿರೋಧಾಭಾಸ ಎನ್ನಬಹುದು. ನೀವು ಯೋಚಿಸಿ ನೋಡಿ. ಆಂಗ್ಲ ಭಾಷೆಯಲ್ಲಿನ ಹ್ಯಾಸ್ಟ್ ಆ್ಯಂಡ್ ಸ್ಲೋಲಿ ಎನ್ನುವ ಉಕ್ತಿಯನ್ನು ಕೇಳಿದ್ದೀರಾ? ಒಂದು ಪತ್ರಿಕಾ ಕಚೇರಿಗೆ ಒಬ್ಬ ಟೈಪಿಸ್ಟ್ ಹೊಸದಾಗಿ ಸೇರಿಕೊಂಡ. ಅವನು ವೇಗವಾಗಿ ತಪ್ಪಿಲ್ಲದೆ ಟೈಪ್ ಮಾಡುತ್ತಿದ್ದ. ಮ್ಯಾನೇಜರ್ ಅವನ ದಕ್ಷತೆಯನ್ನು ಕಂಡು ಸಂತುಷ್ಟರಾಗಿ ಉಳಿದವರಿಗೂ ವೇಗದ ರಹಸ್ಯವನ್ನು ತಿಳಿಸಿಕೊಡು ಎಂದು ಆತನನ್ನು ಕೇಳಿಕೊಂಡರು. ವೇಗವಾಗಿ ಟೈಪ್ ಮಾಡಬೇಕಾದರೆ ಮೆಲ್ಲನೆ ಟೈಪ್ ಮಾಡಬೇಕು ಎಂದು ಅವನು ರಹಸ್ಯ ಭೇದಿಸಿದಾಗ ಎಲ್ಲರೂ ಚಕಿತರಾದರು. ಅವನ ಅಭಿಪ್ರಾಯ ಇದು: ವೇಗವಾಗಿ ಟೈಪ್ ಮಾಡಬೇಕಾದರೆ ಮೊದಲು ಮೆಲ್ಲ ಮೆಲ್ಲನೆ ಟೈಪ್ ಮಾಡಬೇಕು. ಯಾವ ಆತುರ ಉದ್ವೇಗಗಳಿಲ್ಲದೆ, ಒದ್ದಾಟ ಮಾಡದೆ, ಕೂಡಲೇ ವೇಗವನ್ನು ವರ್ಧಿಸುವ ಹಂಬಲವಿಲ್ಲದೆ ಟೈಪ್ ಮಾಡಬೇಕು. ಹೀಗೆ ಮಾಡಲು ಸದ್ಯದ ನಮ್ಮ ವೇಗವನ್ನು ಅರ್ಧಕ್ಕಿಳಿಸಬಹುದು. ಹಾಗೆ ವೇಗವನ್ನು ಅರ್ಧಕ್ಕಿಳಿಸಿದಾಗ ನಮ್ಮ ಗಲಿಬಿಲಿ, ಗೊಂದಲ, ಎಲ್ಲಿ ತಪ್ಪಾಗುತ್ತದೋ ಎನ್ನುವ ಭೀತಿ ದೂರವಾಗುತ್ತದೆ. ಶಾಂತ ಚಿತ್ತರಾಗಿ ಆನಂದದಿಂದಲೇ ನಾವು ಟೈಪ್ ಮಾಡುತ್ತೇವೆ. ಹಾಗೆ ಒಂದು ವಾರ ಟೈಪ್ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ವೇಗ ಹೆಚ್ಚಾಗಿರುವುದನ್ನು ನಾವು ಕಾಣುತ್ತೇವೆ. ಅವಸರ, ಆತುರಗಳಿಗೂ ನಮ್ಮ ಕೆಲಸದ ವೇಗಕ್ಕೂ ಸಂಬಂಧವಿಲ್ಲ. ಈ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡರೆ ಎಲ್ಲ ಕೆಲಸಗಳನ್ನು ನಾವು ಆಸಕ್ತಿ, ಏಕಾಗ್ರತೆ ಮತ್ತು ಸಂತೋಷದಿಂದ ಮಾಡಬಹುದು. ಯಕ್ಷಿಣಿ ಆಟಗಾರನೊಬ್ಬ ಒಮ್ಮೆ ಶಾಲೆಗೆ ಬಂದಿದ್ದ. ಆತ ಏಕಕಾಲದಲ್ಲಿ 6 ಚೆಂಡುಗಳನ್ನು 2 ಕೈಗಳಿಂದ ವೇಗವಾಗಿ ಮೇಲಕ್ಕೆ ಎಸೆಯುತ್ತಲೂ ಅವು ಕೆಳಗಡೆ ಬರುತ್ತಿರುವಷ್ಟರಲ್ಲೇ ಸ್ಪರ್ಶ ಮಾತ್ರದಿಂದಲೋ ಎಂಬಂತೆ ತಿರುಗಿ ಮೇಲೇರುವಂತೆ ಮಾಡುತ್ತಲೂ ಇದ್ದ. ಚೆಂಡುಗಳು ಅವನ ಹಸ್ತವನ್ನು ಮುಟ್ಟುತ್ತಲೇ ಪುಟ ನೆಗೆಯುವಂತೆ ತೋರುತ್ತಿದ್ದವು. ಎಷ್ಟು ಎತ್ತರಕ್ಕೆ ಹಾರಿಸಿದರೂ ಅವನ ಕೈ ಎಡೆಗೆ ಕಾಣದ ಸೂತ್ರದಿಂದೆಳೆದಂತೆ ಓಡೋಡಿ ಬರುತ್ತಿದ್ದವು. ವಿದ್ಯಾರ್ಥಿಗಳು ಈ ಚಮತ್ಕಾರವನ್ನು ಕಂಡು ಚಕಿತರು, ಆನಂದಭರಿತರೂ ಆದರು. ಆಟಗಾರ ಹೊರಟು ಹೋದ ಕೂಡಲೇ ಕೆಲವು ಉತ್ಸಾಹಿಗಳು ಕೈಗೆ ಸಿಕ್ಕಿದ ನಿಂಬೆಹಣ್ಣು, ಮೂಸಂಬಿ ಚೆಂಡುಗಳನ್ನು ಮೇಲಕ್ಕೆಸೆದು ಮುಖಮೂತಿಗಳ ಮೇಲೆ ಬೀಳಿಸಿಕೊಂಡರು. ಕೆಲವರು 1-2 ದಿನ ಯತ್ನಿಸಿ ಅಯ್ಯೋ ಇದು ನಮ್ಮಿಂದಾಗದ ಕೆಲಸ ಎಂದು ಕೈಬಿಟ್ಟರು. 15 ದಿನಗಳ ಬಳಿಕ ಮಕ್ಕಳ ಮನೋರಂಜನಾ ಕಾರ್ಯಕ್ರಮದಲ್ಲಿ ಒಬ್ಬ ವಿದ್ಯಾರ್ಥಿ 4 ಚೆಂಡುಗಳನ್ನು 2 ಕೈಗಳಿಂದ ಸರಸರನೆ ಹಾರಿಸಿ ಹಿಡಿದು ಎಲ್ಲರನ್ನು ಅಚ್ಚರಿಗೊಳಿಸಿದ. ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ಹೊಡೆದು ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಮುಗಿದ ಬಳಿಕ ವಿದ್ಯಾರ್ಥಿಗಳೆಲ್ಲ ಹೇಗೆ ಕಲಿತೆ, ನಮಗೂ ಹೇಳಿಕೊಡುವೆ ಎಂದು ಅವನನ್ನು ಮುತ್ತಿಕೊಂಡರು. ಅವನು ತಟ್ಟನೆ ಗುಟ್ಟು ಬಿಟ್ಟುಕೊಡಲಿಲ್ಲ. ಮ್ಯಾಜಿಕ್ ಮಾಡಿದೆ ಎಂದ. ನಾನು ಅವನನ್ನು ಪ್ರತ್ಯೇಕವಾಗಿ ಹತ್ತಿರ ಕರೆದು ಕೇಳಿದಾಗ ಅವನಿಂದ, ಪ್ರತಿನಿತ್ಯ ಯಾರು ಇಲ್ಲದ ಜಾಗದಲ್ಲಿ ಮೊದಲು ಒಂದೇ ಚೆಂಡನ್ನು ಮೆಲ್ಲ ಮೆಲ್ಲನೆ ಒಂದೇ ಕೈಯಿಂದ ಮೇಲಕ್ಕೆ ಹಾರಿಸಿ ಅದೇ ಕೈಯಿಂದ ಹಿಡಿದೆ. ಸುಮಾರು 100 ಬಾರಿ ಹಾಗೆ ಮಾಡಿದ ಮೇಲೆ 2 ಚೆಂಡುಗಳನ್ನು ಒಂದೇ ಕೈಯಿಂದ ಒಂದಾದ ಮೇಲೊಂದರಂತೆ ಹಾರಿಸಿ ಹಿಡಿದೆ. ಧೈರ್ಯ ಬಂತು. ನನಗೂ ಸಾಧ್ಯ ಎಂದು ತೋರಿತು. 10 ದಿನದ ನಂತರ ಒಂದೂ ತಪ್ಪು ಇಲ್ಲದೆ ವೇಗವಾಗಿ ಹಾರಿಸಿ ಹಿಡಿಯಲು ಸಾಧ್ಯವಾಯಿತು. ಬೇಗ ಬೇಗನೆ ಎನ್ನುವುದು ಮೆಲ್ಲ ಮೆಲ್ಲನೆಯಿಂದಲೇ ಸಾಧ್ಯ ಎಂಬುದನ್ನು ಆತ ಕಂಡು ಹಿಡಿದಿದ್ದ. ನಮ್ಮ ಸೂಕ್ತ ಮನಸ್ಸು ನಾವು ಪಡೆಯುವ ಎಲ್ಲ ಅನುಭವಗಳನ್ನು ಸಂಗ್ರಹಿಸಿರುತ್ತದೆ. ಅಭ್ಯಾಸಗಳ ನಿರ್ಮಾಣ ಮತ್ತು ನಿಯಂತ್ರಣ ಸೂಕ್ತ ಮನಸ್ಸಿನ ಒಂದು ಮುಖ್ಯ ಕಾರ್ಯ. ಅದನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತೇವೆ ಅದು ಹಾಗೆ ನಡೆಯುತ್ತದೆ. ನಮ್ಮ ಉದ್ದೇಶ ಸಾಫಲ್ಯಕ್ಕೆ ಸಹಾಯಕವಾಗುವಂತೆಯೋ ವಿರೋಧವಾಗುವಂತೆಯೋ ಅದನ್ನು ದುಡಿಸಿಕೊಳ್ಳಬಹುದು. ಆತುರ, ಅಸಹನೆ, ಗಲಿಬಿಲಿ, ಗೊಂದಲಗಳನ್ನು ಅದಕ್ಕಿತ್ತರೆ ಅದನ್ನೇ ಅದು ವೃದ್ಧಿಸುತ್ತದೆ. ಕ್ರಮ, ನಿಯಮ, ಶಾಂತತೆ, ಏಕಾಗ್ರತೆ